ನಮಸ್ಕಾರ. ಸಿಗ್ನಲ್ಸ್, ಸಿಸ್ಟಮ್ಸ್ ಮತ್ತು ಸಿಗ್ನಲ್ ಪ್ರಾಸೆಸಿಂಗ್ ಕನ್ನಡ ಮಾಲಿಕೆಯ ಉಪನ್ಯಾಸಗಳಿಗೆ ತಮಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಸಿಸ್ಟಮ್ದ ಗುಣವಿಶೇಷಣಗಳ ಬಗ್ಗೆ ನೋಡ್ತಾ ಇದ್ವಿ. 4 ಪ್ರಾಪರ್ಟಿಗಳನ್ನು ನೋಡಿದ್ವಿ. ಇಂದಿನ ತರಗತಿಯಲ್ಲಿ 2 ಪ್ರಾಪರ್ಟಿಗಳನ್ನು ನೋಡೋಣ. ಅವು ಟೈಮ್ ಇನ್ವೇರಿಯನ್ಸ್ ಹಾಗೂ ಲೀನಿಯಾರಿಟಿ ಎನ್ನುವುದು. ಈ 2 ಗುಣವಿಶೇಷಣ ಅಂದರೆ ಪ್ರಾಪರ್ಟೀಸ್ಗಳನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೆಯದಾಗಿ ಟೈಮ್ ಇನ್ವೇರಿಯನ್ಸ್. ಎ ಸಿಸ್ಟಮ್ ಇಸ್ ಟೈಮ್ ಇನ್ವೇರಿಯಂಟ್ ಇಫ್ ಶಿಫ್ಟ್ ಆರ್ ಡಿಲೇ ಎಟ್ ದ ಇನ್ಪುಟ್ ಕಾಸಸ್ ಈಕ್ವಲ್ ಶಿಫ್ಟ್ ಆರ್ ಡಿಲೇ ಎಟ್ ದ ಔಟ್ಪುಟ್. ಅಂದರೆ ಇಂದು ಒಂದು ಇನ್ಪುಟ್ ಕೊಟ್ಟು ನಮಗೆ ಒಂದು ಥರದ ಔಟ್ಪುಟ್ ಬಂದರೆ ನಾಳೆ ಅದೇ ಇನ್ಪುಟ್ ಕೊಟ್ಟರೆ ಅದೇ ಥರದ ಔಟ್ಪುಟ್ ಬರಬೇಕು. ಇನ್ನು ಯಾವತ್ತೋ ಅದೇ ಇನ್ಪುಟ್ ಕೊಟ್ಟರೆ ಅದೇ ಥರದ ಔಟ್ಪುಟ್ ಬರಬೇಕು. ಹಾಗಿದ್ದರೆ ನಾವು ಸಿಸ್ಟಮ್ನ ಟೈಮ್ ಇನ್ವೇರಿಯಂಟ್ ಅಂತ ಹೇಳ್ತೀವಿ. ಅದು ಇಲ್ಲದೇ ಇದ್ದರೆ ಟೈಮ್ ವೇರಿಯಂಟ್ ಅಂತ ಹೇಳ್ತೀವಿ. ಟೈಮ್ ವೇರಿಯಂಟ್ ಸಿಗ್ನಲ್ಗಳಿಗೆ ಈಗ ಇನ್ಪುಟ್ ಕೊಟ್ಟು ಒಂದು ಔಟ್ಪುಟ್ ಬಂದರೆ ಮತ್ತೆ ಯಾವಾಗಲಾದರೂ ಅದೇ ಇನ್ಪುಟ್ ಕೊಟ್ಟರೆ ಅದೇ ಔಟ್ಪುಟ್ ಬರುತ್ತೆ ಅಂತ ಖಾತ್ರಿ ಇರೋದಿಲ್ಲ. ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ಗೆ ಅದು ಖಾತ್ರಿಯಾಗಿರುತ್ತೆ. ಅಂದರೆ ಮ್ಯಾಥಮೆಟಿಕಲಿ ನಾವು ಹೇಗೆ ಹೇಳ್ತೀವಿ ಅಂತಂದರೆ, ಎಕ್ಸ್ ಆಫ್ ಟಿ ಔಟ್ಪುಟ್ ವೈ ಆಫ್ ಟಿ ಜನರೇಟ್ ಮಾಡಿದರೆ ಇನ್ಪುಟ್ಟನ್ನು ಸ್ವಲ್ಪ ಬೇರೆ ಸಮಯದಲ್ಲಿ ಕೊಟ್ಟರೆ ಔಟ್ಪುಟ್ಟು ಅಷ್ಟೇ ಸಮಯ ಬಿಟ್ಟು ಬರಬೇಕು. ಅಂದರೆ ಈಗ ನಾವು ಇನ್ಪುಟ್ ಹೀಗೆ ಕೊಟ್ವಿ, ಇದು ಒಂದು ಇನ್ಪುಟ್ಟು, ಇದು ಔಟ್ಪುಟ್ ಇನ್ನೊಂದು ಇನ್ಪುಟ್ ಈ ಟೈಮಲ್ಲಿ ಕೊಡ್ತೀವಿ. ಹಾಗಿದ್ದರೆ ನಮಗೆ ಔಟ್ಪುಟ್ಟು ಹೀಗೆ ಈ ಥರ ಬರಬೇಕು. ಬೇರೆ ಬಣ್ಣದಲ್ಲಿ ತೋರಿಸೋಣ. ಇದು ಈ ಔಟ್ಪುಟ್ಟು ಇಲ್ಲೇ ಬರಬೇಕು. ಈ ಔಟ್ಪುಟ್ಟು ಇಷ್ಟು ಸಮಯ ಬಿಟ್ಟು ಇಲ್ಲಿ ಈ ಔಟ್ಪುಟ್ ಬರಬೇಕು. ಹಾಗಿದ್ದರೆ ನಾವು ಸಿಸ್ಟಮನ್ನು ಟೈಮ್ ಇನ್ವೇರಿಯಂಟ್ ಅಂತ ಹೇಳ್ತೀವಿ. ನಾರ್ಮಲಿ ಮೆಮರಿಲೆಸ್ ಸಿಸ್ಟಮ್ಸ್ ಆರ್ ಟೈಮ್ ಇನ್ವೇರಿಯಂಟ್. ಮೆಮರಿ ಸಿಸ್ಟಮ್ಸ್ ಆರ್ ಟೈಮ್ ವೇರಿಯಂಟ್. ಉದಾಹರಣೆ ಕೊಡಬೇಕು ಅಂತಂದರೆ, ನಮ್ಮ ಎಲ್ಲ ಯಂತ್ರಗಳು ಮಷಿನ್ಸ್ ಆರ್ ಟೈಮ್ ಇನ್ವೇರಿಯಂಟ್. ಉದಾಹರಣೆಗೆ ನಿಮ್ಮ ಆಡಿಯೋ ಸಿಸ್ಟಮಲ್ಲಿ ಇವತ್ತೊಂದು ಹಾಡು ಹಾಕಿದ್ರೆ ಆ ಹಾಡು ಕೇಳ್ತೀರ, ನಾಳೆ ಅದೇ ಹಾಡಿಂದ CD ಅಥವಾ ಪೆನ್ ಡ್ರೈವ್ ಹಾಕಿದ್ರೆ ಅದೇ ಹಾಡು ಕೇಳ್ತೀರ ಅಲ್ವಾ? ಸೊ ಮಷಿನ್ಗಳಿಗೆ ಮೆಮರಿ ಇರೋದಿಲ್ಲ, ಹೀಗಾಗಿ ಅವು ಟೈಮ್ ಇನ್ವೇರಿಯನ್ಸ್. ಅದರ ಬದಲು ಯಾವುದೇ ಲಿವಿಂಗ್ ಬೀಯಿಂಗ್, ಜೀವಂತ ಪ್ರಾಣಿ, ಮನುಷ್ಯನು ಸೇರಿಕೊಂಡು ಅವು ಟೈಮ್ ವೇರಿಯಂಟ್. ಉದಾಹರಣೆಗೆ ನಿಮ್ಮ ಸ್ನೇಹಿತನಿಗೆ ಇವತ್ತು ಕಾಫಿ ಕೊಡಿಸಿದ್ರೆ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆ ಖುಷಿ ಆಗ್ಬೋದು. ನಾಳೆ ಅದೇ ಕಾಫಿ ಕೊಡಿಸಿದ್ರೆ ಅಷ್ಟೇ ಖುಷಿ ಆಗ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದರೆ ಬೇರೆ ಟೈಮಲ್ಲಿ ಅವರ ಮೂಡು ಬೇರೆ ಬೇರೆ ಥರ ಇರುತ್ತೆ. ಸಿಸ್ಟಮ್ಗಳಲ್ಲಿ ಸಿಂಪಲ್ ಎಕ್ಸಾಂಪಲ್ಲು, ಈ ಥರ ಸಿಸ್ಟಮ್ ಇದ್ದರೆ ಇದು ಟೈಮ್ ಇನ್ವೇರಿಯಂಟ್. 2 R ಅಂತಂದರೆ ಇಲ್ಲಿ ನಾನು 4 ವೋಲ್ಟ್ ಕೊಟ್ಟರೆ ಇಲ್ಲಿ 2 ವೋಲ್ಟ್ ಯಾವಾಗಲೂ ಬರುತ್ತೆ. ನೀವು 4 ವೋಲ್ಟ್ ಯಾವಾಗಲೇ ಕೊಡಿ ಔಟ್ಪುಟ್ 2 ವೋಲ್ಟೇ ಬರುತ್ತೆ. ಅದರ ಬದಲು ಈ ಥರ ಸಿಸ್ಟಮ್ ಇತ್ತು ಅಂತಂದರೆ ಇಲ್ಲಿ ಒಂದು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಔಟ್ಪುಟ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಆನ್ ದ ಕೆಪಾಸಿಟರ್ ಅಟ್ ದಟ್ ಇನ್ಸ್ಟಂಟ್. ಹೀಗಾಗಿ ಇದು ಟೈಮ್ ಇನ್ವೇರಿಯಂಟ್ ಹಾಗೂ ಇದು ಟೈಮ್ ವೇರಿಯಂಟ್ ಸಿಸ್ಟಮ್. ಮೆಮರಿಲೆಸ್ ಸಿಸ್ಟಮ್ ಇದ್ದರೆ ಅವು ಟೈಮ್ ಇನ್ವೇರಿಯಂಟ್. ಮೆಮರಿ ಸಿಸ್ಟಮ್ಸ್ ಆರ್ ಟೈಮ್ ವೇರಿಯಂಟ್ ಸಿಸ್ಟಮ್ಸ್. ಉದಾಹರಣೆಗೆ ನಿಮ್ಮ ಕೌಂಟರ್ ಅಲ್ವಾ, ಕೌಂಟರ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು? 3ವರೆಗೂ ಕೌಂಟ್ ಮಾಡಿ ನಿಂತಿದೆ, ಒಂದು ಅರ್ಧ ಗಂಟೆ ಬಿಟ್ಟು ನೀವು ಕ್ಲಾಕ್ ಕೊಟ್ಟರೆ ಅದು 4ರಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ನೀವು ರೀಸೆಟ್ ಮಾಡಿದಿರೋ ಬಿಟ್ಟಿದಿರೋ ಅದರ ಪ್ರಕಾರ ಅದು ವೇರಿ ಆಗುತ್ತೆ. ಯಾಕೆಂತಂದರೆ ಕೌಂಟರ್ಗೆ ಮೆಮರಿ ಇದೆ, ಫ್ಲಿಪ್ ಫ್ಲಾಪ್ಗಳಿದೆ. ಅದರ ಬದಲು ನೀವು ಆ್ಯಡರ್ ಸರ್ಕ್ಯೂಟ್ ತೊಗೊಂಡ್ರೆ ಯಾವುದೇ ಸಮಯದಲ್ಲಿ ನೀವು ಇನ್ಪುಟ್ ಕೊಟ್ಟರು ಅದಕ್ಕೆ ಔಟ್ಪುಟ್ ಇಷ್ಟೇ ಅಂತ ಗ್ಯಾರಂಟಿಯಾಗಿ ಇರುತ್ತೆ. ಆ್ಯಡರ್ ಸರ್ಕ್ಯೂಟ್ಗೆ ಮೆಮರಿ ಇಲ್ಲ. ಎರಡನೇದ್ದು ಲೀನಿಯರ್ ಸಿಸ್ಟಮ್. ಸ್ವಲ್ಪ ದೊಡ್ಡ ಡೆಫಿನಿಷನ್. ಎ ಸಿಸ್ಟಮ್ ಈಸ್ ಲೀನಿಯರ್ if the response to a weighted sum of inputs
is equivalent to the same weighted sum of outputs, the signals. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸಿಸ್ಟಮ್ ಒಬೇಸ್ ಸೂಪರ್ ಪೊಸಿಷನ್. ನಾವು ಸೂಪರ್ ಪೊಸಿಷನ್ ಥಿಯರಮನ್ನು ನೆಟ್ವರ್ಕ್ಸಲ್ಲಿ ಓದಿದ್ವಿ. ಅದು ಸರಿಯಾಗಿದ್ದರೆ ಸಿಸ್ಟಮನ್ನು ಲೀನಿಯರ್ ಅಂತ ಹೇಳ್ತೀವಿ. ಸಿಸ್ಟಮ್ ಸೂಪರ್ ಪೊಸಿಷನ್ ಇರಲಿಲ್ಲ ಅಂತಂದರೆ ಸಿಸ್ಟಮ್ ಇಸ್ ನಾನ್ ಲೀನಿಯರ್ ಅಂತ ಹೇಳ್ತೇವೆ. ಅಂದರೆ X1 Y1 ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ, ಅಂದರೆ X1 ಇನ್ಪುಟ್ ಕೊಟ್ಟರೆ Y1 ಔಟ್ಪುಟ್ ಬರುತ್ತೆ, X2 ಇನ್ಪುಟ್ ಕೊಟ್ಟರೆ Y2 ಔಟ್ಪುಟ್ ಬರುತ್ತೆ. ಇವೆರಡನ್ನು ಸೇರಿ ಕೊಟ್ಟರೆ ಇನ್ಪುಟ್ X1 ಪ್ಲಸ್ X2 ಕೊಟ್ಟರೆ ನಮಗೆ ಔಟ್ಪುಟ್ Y1 ಪ್ಲಸ್ Y2 ಬರಬೇಕು. ಉದಾಹರಣೆ ನೋಡೋಣ ಇಲ್ಲೊಂದು. Y is equal to 3x. Y is equal to 3x ಅಂತ ಇಟ್ಕೊಳ್ಳೋಣ. X1 2 ಅಂತ ತಗೊಳ್ಳೋಣ, X2 5 ಅಂತ ತಗೊಳ್ಳೋಣ. ನಮಗೆ Y1 ಏನು ಬರುತ್ತೆ? Y1 is 3 into 2 6 ಬಂತು. Y2 is 3 into 5 15 ಬಂತು, 15 ಬಂತು. ಸರಿನಾ? ಇದು ಒಂದು. ಇದಕ್ಕೆ ಎರಡನೇದೇನು X1 ಪ್ಲಸ್ X2 ಕೊಡಬೇಕು ನಮಗೆ. X1 ಪ್ಲಸ್ X2 ಹಾಕಿದ್ರೆ 5 ಪ್ಲಸ್ 2 ಇದು 7 ಆಯಿತು ಅಲ್ವಾ? ಸೊ Y3 ಏನು ಬರುತ್ತೆ? 2 into 7 3 into 7 21. ಸೊ X1 ಪ್ಲಸ್ X2 ಕೊಟ್ಟರೆ ನಮಗೆ 21 ಬಂತು. ಇದು ಇವೆರಡರದ್ದು ಸಮ ಈಕ್ವಲೆಂಟ್ ಟು Y1 ಪ್ಲಸ್ Y2. ಸೊ ಹೀಗಾಗಿ ಇದು ಲೀನಿಯರ್ ಆಗಿದೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಎ ಲೀನಿಯರ್ ಸಿಸ್ಟಮ್. ಇನ್ನೊಂದು ಉದಾಹರಣೆ ತಗೊಳ್ಳೋಣ. Y is equal to 2x square ಅಂತ ತಗೊಳ್ಳೋಣ. ಸೇಮ್ 2 and 5 ತಗೊಳ್ಳೋಣ. Y1 ಏನು ಬಂತು? Y1 is 2 into 2, x square is 2, 2 square is 4, 2 into 4 ಇದು 8 ಬಂತು. Y2 2 into x 5 ಇದೆ, 5 ಸ್ಕ್ವೇರ್ ಅಂತಂದರೆ 25, ಇದು 50 ಬಂತು. ಇವೆರಡನ್ನು ಸೇರಿಸಿದ್ರೆ ನಮಗೆ 58 ಬರುತ್ತೆ. ಹಾಗೆ X1 ಪ್ಲಸ್ X2 ನಾವು ಹಿಂದೆ ನೋಡಿದ ಹಾಗೆ X1 ಪ್ಲಸ್ X2 7 ಇದೆ. ಸೊ Y3 ಏನು ಬಂತು? 2 into 7 ಸ್ಕ್ವೇರ್ 2 into 49 that is equal to 98. ಇಲ್ಲಿ ನಾವು ನೋಡಿದರೆ ಇದು ಮತ್ತೆ ಇದು ಸರಿಯಾಗಿಲ್ಲ. X1 ಪ್ಲಸ್ X2 ಔಟ್ಪುಟ್ಟು ಇಸ್ ನಾಟ್ ಈಕ್ವಲ್ ಟು Y1 ಪ್ಲಸ್ Y2. ಸೊ ಹೀಗಾಗಿ ಈ ಸಿಸ್ಟಮ್ನ ನಾವು ನಾನ್ ಲೀನಿಯರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದೇ ಥರ ಬೇರೆ, ಫಾರ್ ಎಕ್ಸಾಂಪಲ್ y is equal to log of x ಅಥವಾ y is equal to square root of x, ಈ ಥರದ್ದು ಎಲ್ಲನೂ ನಾನ್ ಲೀನಿಯರ್ ಸಿಸ್ಟಮ್ಗಳು. ಇದನ್ನೇ ನಾವು ಹೇಳ್ತೀವಿ ಇದು ವೇಟೆಡ್ ಇನ್ಪುಟ್. ಇದಕ್ಕೆ ನಾವು X1 ಪ್ಲಸ್ X2 ಇಲ್ಲಿ ನಾವು 3x1 ಪ್ಲಸ್ 4x2 ಹಿಂಗೂ ಕೊಡ್ಬೋದಿತ್ತು. ಅದನ್ನು ನಾವು ವೇಟೆಡ್ ಇನ್ಪುಟ್ಸ್ ಅಂತ ಹೇಳ್ತಾ ಇದ್ವಿ. ಡೆಫಿನಿಷನ್ ಇದನ್ನೇ ಹೇಳ್ತಾ ಇದೆ. X1 Y1 ಪ್ರೊಡ್ಯೂಸ್ ಮಾಡ್ತು, X2 Y2 ಪ್ರೊಡ್ಯೂಸ್ ಮಾಡ್ತು, X1 ಪ್ಲಸ್ X2 Y1 ಪ್ಲಸ್ Y2 ಪ್ರೊಡ್ಯೂಸ್ ಮಾಡಬೇಕು ಅಂತ. ನಾವು ನೋಡಿದ ಹಾಗೆ y is equal to mx, ಇದು ಲೀನಿಯರ್ ಸಿಸ್ಟಮ್ ಆಗಿತ್ತು. ಹಾಗೆ y is equal to, this is linear, y is equal to x square was non linear. ಇದರದ್ದು ಇನ್ನೊಂದೆರಡು ನೋಡೋಣ. ಜನರಲೈಸಿಂಗ್, x ನ ಸಮೇಷನ್ ai into xi
ಕೊಟ್ಟರೆ y ಶುಡ್ ಬಿ ai ಇಂಟು ವೈ ಐ ಆಫ್ ಟಿ. ಇಲ್ಲಿ ಟಿ ಬದಲು n ಹಾಕಿದ್ರೆ ನಮಗೆ ಡಿಸ್ಕ್ರೀಟ್ ಕೇಸ್ ಬರುತ್ತೆ, ಎರಡು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಏನಿರಬೇಕು ಅಂತಂದ್ರೆ ಸಿಸ್ಟಮ್ ಕ್ಯಾರೆಕ್ಟರ್ ಶುಡ್ ಬಿ ಎ ಸ್ಟ್ರೈಟ್ ಲೈನ್. ನಮಗೆ ಎಕ್ಸ್ ವೈ ಕೋಆರ್ಡಿನೇಟ್ ಅಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಔಟ್ಪುಟ್ ಹಾಕಿ ಇಲ್ಲಿ ಇನ್ಪುಟ್ ಹಾಕಿದ್ರೆ ಇವೆರಡು ರಿಲೇಷನ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಸ್ಟ್ರೈಟ್ ಲೈನ್ ಆಗಿ ಇರಬೇಕು. ಇದು ಲೀನಿಯರ್ ಸಿಸ್ಟಮ್. ಇದು ಸ್ಟ್ರೈಟ್ ಲೈನ್ ಆಗಿಲ್ಲದೆ ಬೇರೆ ತರ ಇದ್ದರೆ ಎಕ್ಸ್ ಸ್ಕ್ವೇರ್ ಈ ತರ ನೋಡಿಸ್ತಾ, ಇದು ಈ ತರ ಇದ್ರೆ ಇದು ನಾನ್ ಲೀನಿಯರ್ ಸಿಸ್ಟಮ್. ಸರಿಯಾ? ಇದು ಲೀನಿಯರ್ ಸಿಸ್ಟಮ್, ನಾನ್ ಲೀನಿಯರ್ ಸಿಸ್ಟಮ್. ಅದೇ ಸಿಸ್ಟಮ್ ಟ್ರಾನ್ಸ್ಫರ್ ಕ್ಯಾರೆಕ್ಟರ್ ಶುಡ್ ಬಿ ಅ ಸ್ಟ್ರೇಟ್ ಲೈನ್. ಹಾಗಿದ್ದರೆ ಸಿಸ್ಟಮ್ ಲೀನಿಯರ್. ಅದು ಒಂದು ಕಂಡೀಷನ್ ಆಗಬೇಕು. ಈ ಕಂಡೀಷನ್ದು ಸಬ್ಸೆಟ್ ಅಂದ್ರೆ ಇಂಪ್ಲೈಡ್ ಈಸ್ ಒಂದು ಸೈನುಸಾಯ್ಡಲ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಶುಡ್ ಬಿ ಸೈನುಸಾಯ್ಡಲ್. ನಮ್ಮ ಇನ್ಪುಟ್ ಸೈನುಸಾಯ್ಡಲ್ ಇತ್ತು, ಔಟ್ಪುಟ್ ಸೈನುಸಾಯ್ಡಲೇ ಇರಬೇಕು. ಇಲ್ಲವಾದರೆ ಸಿಸ್ಟಮ್ ನಾನ್ ಲೀನಿಯರ್. ಉದಾಹರಣೆಗೆ ನಾವು ಇದನ್ನು ನೋಡೋಣ. ಈ ಥರ ಇದೇನು ಇಂಟಿಗ್ರೇಟ್ ಆಗುತ್ತೆ ಅಥವಾ ಇದು ಡಿಫ್ರೆನ್ಶಿಯೇಟ್ ಆಗುತ್ತೆ. ಓಕೆ, ಡಿ ಆಫ್ ಎಕ್ಸ್ ಆಫ್ ಟಿ ಬೈ ಡಿ ಟಿ, ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ಆಫ್ ಟಿ. ಅಂದರೆ ನಾನಿಲ್ಲಿ ಸೈನುಸಾಯ್ಡ್ ಇನ್ಪುಟ್ ಕೊಟ್ಟರೆ ಇಲ್ಲಿ ನನಗೆ ಕೊಸೈನ್ ಸಿಗ್ನಲ್ ಬರಬಹುದು. ಅಂದರೆ ಸೈನುಸಾಯ್ಡಲ್ ಸಿಗ್ನಲ್ ಸ್ವಲ್ಪ ಫೇಸ್ ಶಿಫ್ಟ್ ಇರಬಹುದು, ಆಂಪ್ಲಿಟ್ಯೂಡ್ ಹೆಚ್ಚು ಕಡಿಮೆ ಆಗಬಹುದು, ಆದರೂ ಔಟ್ಪುಟ್ ಸೈನುಸಾಯ್ಡಲ್ ಸಿಗ್ನಲ್ಲೇ ಇದೆ. ಸೊ ಹೀಗಾಗಿ ಇವು ಲೀನಿಯರ್. ಅದೇ ನಮ್ಮ ಡಿಜಿಟಲ್ ಸರ್ಕ್ಯೂಟ್ಸ್ ತಗೊಂಡ್ರೆ ನಮ್ಮ ಆ್ಯಂಡ್ ಗೇಟ್ಗೆ ಸೈನುಸಾಯ್ಡಲ್ ಇನ್ಪುಟ್ ಕೊಟ್ಟರೆ ಏನು ಬರುತ್ತೆ ಔಟ್ಪುಟ್ ನಮಗೆ ಸ್ಕ್ವೇರ್ ವೇವ್ ಬರುತ್ತೆ. ಯಾಕೆಂತಂದ್ರೆ ಔಟ್ಪುಟ್ 0 ಆದರೂ ಇರುತ್ತೆ, 1 ಆದರೂ ಇರುತ್ತೆ ಅಲ್ವಾ? ಸೈನ್ ವೇವ್ ಇನ್ಪುಟ್ಗೆ ಸೈನ್ ವೇವ್ ಔಟ್ಪುಟ್ ಬರದೇ ಇದ್ದರೆ ಸಿಸ್ಟಮ್ ಇಸ್ ನಾನ್ ಲೀನಿಯರ್. ಅದು ನಮ್ಮದು ಎರಡನೇ ಪಾಯಿಂಟ್ ಇಲ್ಲಿ ಹೇಳೋದು. ಫಾರ್ ಎ ಸೈನುಸಾಯ್ಡಲ್ ಇನ್ಪುಟ್ ದ ಔಟ್ಪುಟ್ ಶುಡ್ ಬಿ ಸೈನುಸಾಯ್ಡಲ್. ನಾವು ಎಕ್ಸಾಂಪಲ್ ನೋಡಿದ ಹಾಗೆ ರೆಸಿಸ್ಟೆನ್ಸು, ಕೆಪಾಸಿಟರು, ಇಂಡಕ್ಟರು ಇವೆಲ್ಲವೂ ಲೀನಿಯರ್ ಡಿವೈಸಸ್. ಅದೇ ನಾವು ಡಯೋಡ್ ಅನ್ನ ನೋಡಿದರೆ ಡಯೋಡ್ ಸರ್ಕ್ಯೂಟ್ ಅಲ್ಲಿ ನೀವು ಸೈನ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಸೈನುಸಾಯ್ಡಲ್ ಆಗೋದಿಲ್ಲ, ಹಾಫ್ ರೆಕ್ಟಿಫೈಡ್ ವೇವ್ ಫಾರ್ಮ್ ತರ ಬರುತ್ತೆ. ಅಥವಾ ಎರಡು ಡಯೋಡ್ ಇಟ್ಕೊಂಡ್ರೆ ಫುಲ್ ರೆಕ್ಟಿಫೈಡ್ ಬರುತ್ತೆ, ಆದರೂ ಅದು ಸೈನುಸಾಯ್ಡಲ್ ಸಿಗ್ನಲ್ ಅಲ್ಲ. ಹೀಗಾಗಿ ಡಯೋಡ್ ನಾನ್ ಲೀನಿಯರ್. ಸರಿನೇ ತಾನೆ? ಡಯೋಡ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸು ಎಕ್ಸ್ಪೋನೆನ್ಷಿಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಬರುತ್ತೆ ಡಯೋಡ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಈ ಥರ ಬರೋದ್ರಿಂದ ಅದು ನಾನ್ ಲೀನಿಯರ್ ಸಿಸ್ಟಮ್. ನಮ್ಮ ಸಿಗ್ನಲ್ಸ್ ಸಿಸ್ಟಮ್ಸ್ ಆ್ಯಂಡ್ ಸಿಗ್ನಲ್ ಪ್ರಾಸೆಸಿಂಗ್ ಹಾಗೂ ಬಹಳಷ್ಟು ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳಲ್ಲಿ ನಾವು ಲೀನಿಯರ್ ಸಿಸ್ಟಮ್ಗಳನ್ನು ಮಾತ್ರ ಓದ್ತೀವಿ, ನಾನ್ ಲೀನಿಯರ್ ಅಂದರೆ ಬಹಳಷ್ಟು ಓದೋದಿಲ್ಲ. ಡಯೋಡಲ್ಲಿ ಏನು ಮಾಡ್ತೀವಿ ಅಂತಂದರೆ ಅನಲೈಸ್ ಮಾಡೋಕ್ಕೆ ಒಂದು ಚಿಕ್ಕ ವ್ಯಾಲ್ಯೂ ತಗೊಂಡು ಇಷ್ಟೇ ಇದರಲ್ಲಿ ಇದನ್ನು ನಾವು ಸ್ಟ್ರೇಟ್ ಲೈನ್ ಇದೆ ಅಂತ ಅಂದುಕೊಂಡು ಅಷ್ಟು ಪಾರ್ಟ್ ಮಾತ್ರ ಲೀನಿಯರ್ ಆಗಿದೆ ಅಂದ್ಕೊಂಡು ನಾವು ಅನಲೈಸ್ ಮಾಡಿದ್ವಿ. ಅದನ್ನು ನಾವು ಪೀಸ್ ವೈಸ್ ಲೀನಿಯರ್ ಅಂತ ಹೇಳಿದ್ವಿ. ಅನಾಲಿಸಿಸ್ ಪರ್ಪಸ್ಗೆ ಆ ಥರ ಮಾಡಬಹುದು. ನಮ್ಮ ಸಬ್ಸಿಕ್ವೆಂಟ್ ಡಿಸ್ಕಷನ್ಗಳಲ್ಲಿ ಪಾಠಗಳಲ್ಲಿ ನಾವು ಲೀನಿಯರ್ ಸಿಸ್ಟಮ್ಗಳನ್ನು ಮಾತ್ರ ಬಳಸ್ತೀವಿ. ಹಾಗೂ ಬಹಳಷ್ಟು ಸಿಸ್ಟಮ್ಗಳು ನಮ್ಮದು ಟೈಮ್ ಇನ್ವೇರಿಯಂಟ್ ಆಗಿರುತ್ತೆ, ಸ್ಟೇಬಲ್ ಆಗೂ ಇರುತ್ತವೆ ಮೋಸ್ಟ್ ಆಫ್ ದ ಸಿಸ್ಟಮ್ಸ್, ಹಾಗೂ ಇನ್ವರ್ಟಿಬಲ್ ಆಗೂ ಇರುತ್ತವೆ. ಸೊ ಇವು ಸಿಸ್ಟಮ್ದ ಪ್ರಾಪರ್ಟಿಗಳು. ಸೊ ಇಂದಿನ ತರಗತಿಯಲ್ಲಿ ನಾವು ಲೀನಿಯರ್ ಹಾಗೂ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ ಬಗ್ಗೆ ಅದನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ಗಳ ಬಗ್ಗೆ ಹೆಚ್ಚಿನ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.